ಬ್ಯಾಟ್ರಳ್ಳಿಗೆ ಹೋಗುತ್ತಾ ಸರ್? ಸರ್ ಯಾವ ಬ್ಯಾಟ್ರಲ್ಲಿ ಸರ್? ಹೊನಲ್ಗೆರೆ ಹತ್ರ ಬ್ಯಾಟ್ರಳ್ಳಿ. ಹೌದಾ ಸರ್? ಅಲ್ಲಿಗೆ ಹೋಗ್ಬೇಕು, ಹೊನಲ್ಗೆರೆ ಅಂತ ಹೊಸೂರಿಗೆ ಇಳ್ಕೊಂಡು ಅಲ್ಲಿಂದ 2 ಕಿಲೋಮೀಟರ್ ಹಿಡಿಬೇಕು. ಹೀಗೆ ಪುಟಾಣಿಗಳು ಕಾತುರದಿಂದ ಓಡ್ತಾ ಇರೋದು ಇದೇ ಬ್ಯಾಡ್ರಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ. ಇಂಥ ವಿಶೇಷತೆ ಈ ಶಾಲೆಯಲ್ಲೇನಿದೆ ಎಂದು ಹೇಳುವುದೇ ಈ ಕಿರುಚಿತ್ರದ ಉದ್ದೇಶ. ಬ್ಯಾಡರಹಳ್ಳಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸುಮಾರು 300 ಮನೆಗಳಿರುವ ಗ್ರಾಮ. ಇಲ್ಲಿಯ ಜನಸಂಖ್ಯೆ 1200ರಿಂದ 1300. ನೀರಾವರಿ ಪ್ರದೇಶವಲ್ಲದ ಈ ಗ್ರಾಮದಲ್ಲಿ ಕೃಷಿ ಹಾಗೂ ಕಲ್ಲಿನಾರೆ ಗ್ರಾಮಸ್ಥರ ಜೀವನಾಧಾರ. ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಉಳಿದ ಗ್ರಾಮಗಳಂತೆಯೇ ಇರುವ ಬ್ಯಾಡರಹಳ್ಳಿಯಲ್ಲಿ ಸುಂದರವಾಗಿ ಅರಳಿ ನಿಂತಿರುವುದು ಇಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಶಾಲೆಯ ಗುಣಮಟ್ಟದ ಪ್ರತೀಕವಾಗಿರುವುದು ಎಲ್ಲ ಸೌಲಭ್ಯಗಳಿರುವ ಶಿಸ್ತುಬದ್ಧ ಕಟ್ಟಡ, ಸುಂದರವಾದ ಉದ್ಯಾನವನ, ವಿಷಯಾಧಾರಿತ ಉತ್ತಮ ಗೋಡೆ ಬರಹಗಳು, ಉತ್ತಮವಾಗಿ ಆಡಳಿತ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಹಾಗೂ ಅಚ್ಚುಕಟ್ಟಾದ ತರಗತಿ ನಿರ್ವಹಿಸುತ್ತಿರುವ ಶಾಲಾ ಶಿಕ್ಷಕರು. ಅಷ್ಟೇ ಮುಖ್ಯವಾಗಿ ಶಾಲೆಯ ಬೆಳವಣಿಗೆಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವ SDMC ಹಾಗೂ ಗ್ರಾಮಸ್ಥರು. ಇಲ್ಲಿ ಊರು ಅಂದಮೇಲೆ ರಾಜಕೀಯ ಇದೆ, ಎಲ್ಲಾ ಪಕ್ಷಗಳಿದೆ, ಪಕ್ಷಗಳ ಲೀಡರ್ಗಳು ಇದ್ದಾರೆ. ಆದರೆ ಇಲ್ಲಿ ಜನರ ಒಂದು ಅಭಿಪ್ರಾಯ ಏನು ಅಂದ್ರೆ, ಶಾಲೆ ಮತ್ತೆ ದೇವಸ್ಥಾನ ಇವೆರಡರ ಕಾಂಪೌಂಡ್ ಒಳಗೆ ಹೋದಾಗ ರಾಜಕೀಯನ ಹೊರಗೆ ಬಿಟ್ಬಿಡ್ತಾರೆ. ಶಾಲೆಗೆ ಬಂದ್ರೆ ಶಾಲಾ ಅಭಿವೃದ್ಧಿ ಬಗ್ಗೆ, ಮಕ್ಕಳಿದ್ರ ಬಗ್ಗೆ ಮಾತ್ರ ಚರ್ಚೆ. ಹೊರಗಿನ ರಾಜಕೀಯ ಹೊರಗೆ ಸರ್. ಇಲ್ಲಿ ಯಾವುದೇ ರಾಜಕೀಯ ಇದುವರೆಗೂ ಎಂಟ್ರಿ ಆಗಿಲ್ಲ. ರಾಜಕೀಯ ಎಂಟ್ರಿ ಆಗಿದ್ರೆ ಶಾಲೆ ಈ ರೀತಿ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಪಕ್ಷ ಆಡಳಿತದ ಇರುತ್ತೆ ಅಥವಾ ಯಾವ ಪಕ್ಷದವ್ರು ಲೀಡರ್ ಹೇಳಿದ್ರೆ ಅಷ್ಟು ಸ್ಕೂಲ್ಗೆ ಅನುಕೂಲ ಆಗುತ್ತೆ. ಅವ್ರು ಯಾರೇ ಆಗಿರಲಿ, ಅವ್ರಿಗೊಂದು ಫೋನ್ ಮಾಡೋದ ಮುಖಾಂತರ ಅಥವಾ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನಮ್ಗೆ ಏನು ಬೇಕು ಅನುದಾನಗಳು ಅವರು ಒದಗಿಸ್ಕೊಡ್ತಾರೆ. ಅವ್ರು ನಮ್ಮ ಪಕ್ಷದವರು ಅಥವಾ ಬೇರೆ ಪಕ್ಷದವರು ಇಲ್ಲಿ ಬಂದು ಸ್ಕೂಲಲ್ಲಿ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ, ನಾವ್ಯಾಕೆ ಇದು ಮಾಡುವ ಆ ಭಾವನೆ ಇದುವರೆಗೂ ಬಂದಿದೆ. ಆಮೇಲೆ ಸಾಮಾನ್ಯವಾಗಿ ಒಂದು ಪರ್ಸಲೆ ಒಳಗೆ ಸ್ಕೂಲ್ ನಡೀತಾ ಇತ್ತು. ಆಮೇಲೆ ದಿನಕ್ರಮೇಣ ಸ್ವಲ್ಪ ಗೌರ್ಮೆಂಟ್ನವ್ರು ಸಹಕಾರ ಮಾಡಿ ದೊಡ್ಡದಾಗಿ ಬಂತು. ಊರದಂತೂ ತೀರಾ 100ಕ್ಕೆ 99 ಭಾಗ ಸಹಕಾರ ಮಾಡೋದು. ಸಣ್ಣ ಪುಟ್ಟ ಅಂತ ತಿಳ್ಕೊಬೇಡಿ, ಸರ್ಕಾರಕ್ಕಿಂತಲೂ ಉನ್ನತ ಮಟ್ಟದಲ್ಲಿ ನಮ್ಮ ಗ್ರಾಮಸ್ಥರು ಅಂದ್ರೆ ಮಕ್ಕಳ ತಂದೆ ತಾಯಿಗಳೇ ಅಲ್ಲ, ಊರು ಗ್ರಾಮಸ್ಥರು ಕೂಡ ಸೇರಿ ಬಹಳ ಅಭಿವೃದ್ಧಿಗೆ ಸಹಕಾರ ಮಾಡವ್ರೆ. ಇಲ್ಲಿಯ ಗ್ರಾಮಸ್ಥರು ಹಾಗೂ ದಾನಿಗಳು ಶಾಲೆಗೆ ಬೇಕಾದಂತಹ ಅಲ್ಮೇರಾ ಇತ್ಯಾದಿ ವಸ್ತುಗಳನ್ನು ದಾನವಾಗಿ ನೀಡಿರುವುದಲ್ಲದೆ ತರಗತಿಯ ಗೋಡೆ ಬರಹಗಳಿಗೆ ಬೇಕಾದಂತಹ ಖರ್ಚು ವೆಚ್ಚವನ್ನು ಕೂಡ ಭರಿಸಿದ್ದಾರೆ. ಗೋಡೆ ಬರಹದ ಚಿತ್ರದ ಕೆಳಗೆ ಪ್ರತಿ ದಾನಿಯ ಹೆಸರುಗಳನ್ನ ನಮೂದಿಸಲಾಗಿದೆ. ಕೇವಲ ಆರ್ಥಿಕ ನೆರವನ್ನಷ್ಟೇ ಅಲ್ಲದೆ ಶಾಲೆಯ ಉದ್ಯಾನವನ, ಕಟ್ಟಡ ಹಾಗೂ ಆಸ್ತಿಯ ಸಂರಕ್ಷಣೆಯಲ್ಲೂ ಗ್ರಾಮಸ್ಥರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ಹಿಂದಿ, ಹೊಲಿಗೆ ಹಾಗೂ ಕಸೂತಿಯನ್ನು ಕಲಿಸಲಿಕ್ಕೆ 2 ಶಿಕ್ಷಕಿಯರನ್ನು ಕೂಡ ನೇಮಿಸಿಕೊಂಡಿದ್ದಾರೆ. ಶಾಲೆಯ ಪ್ರಗತಿ, ಮಕ್ಕಳ ಕಲಿಕೆಗಾಗಿ ಹೊಸ ಮಾರ್ಗಗಳನ್ನು ತಾವೇ ಕಂಡುಕೊಳ್ಳುತ್ತಿರುವ ಇಲ್ಲಿಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಹೊಸದಾಗಿ ಇಲ್ಲಿ ಪ್ರೀ ನರ್ಸರಿ ಅಥವಾ LKG, UKGಗಳನ್ನ ಆರಂಭಿಸಿದ್ದಾರೆ. ಇಲ್ಲಿಂದ ಪಕ್ಕದಲ್ಲಿ ಒಂದು ಕಾನ್ವೆಂಟ್ ಇದೆ, ಇಲ್ಲಿಂದ 3 ಕಿಲೋಮೀಟರ್ ದೂರದಲ್ಲಿ. ಮಕ್ಕಳು ಹೋಗ್ತಾ ಇದ್ರು ಇಲ್ಲಿಂದ ಕಾನ್ವೆಂಟ್ಗೆ, ನಮ್ಮ ಬ್ಯಾಡರಹಳ್ಳಿ ಶಾಲೆಯಿಂದ, ಬ್ಯಾಡರಹಳ್ಳಿ ಊರಿಂದನೂ ಕೂಡ. ಆಮೇಲೆ ನಾವು ಮತ್ತೆ SDMC ಅಧ್ಯಕ್ಷರು ಒಂದು ಚರ್ಚೆ ಮಾಡಿದ್ವಿ. ಆಮೇಲೆ ಅಲ್ಲಿ ತುಂಬಾ ಫೀಸ್ ಹೆವಿ ಜಾಸ್ತಿ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ LKG, UKG ನಾವೇ ನಮ್ಮ ಶಾಲೆಯಲ್ಲಿ ಪ್ರಾರಂಭ ಮಾಡೋಣ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ವಿ. ಪ್ರಾರಂಭ ಮಾಡೋದ್ರಿಂದ ಪುನಃ ಆ ಮಕ್ಕಳು ನಮಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದರೆ ಆ ಮಕ್ಕಳ ಕಲಿಕೆ 1ನೇ ತರಗತಿಯಲ್ಲಿ ತುಂಬ ಕಲಿಸ್ಲಿಕ್ಕೆ ಮೇಡಮ್ನವ್ರಿಗೆ ಈಸಿ ಆಗುತ್ತೆ. ಅದಕ್ಕೆ ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಂಡ್ವಿ. ಹೌದು ಮಾಸ್ಟರ್, ನೀವು ಹೇಳ್ತಾ ಇರೋದು ಸರಿ. LKG ಥರ ಒಂದು ನಾವು ಕಾನ್ವೆಂಟ್ ಥರ ಇಲ್ಲಿ ಸ್ಥಾಪನೆ ಮಾಡಿದರೆ 3 ಕಿಲೋಮೀಟರ್ ಹೋಗೋದು ತಪ್ಪುತ್ತೆ. ಮತ್ತು ಪ್ರತಿ ತಿಂಗಳು ಮಂತ್ಲಿ ಫೀಸು 200 ರೂಪಾಯಿ ಪ್ಲಸ್ ಯೂನಿಫಾರ್ಮು, ಶೂಸ್ ಎಲ್ಲ ಒಂದು ಮಗುವಿಗೆ ಕನಿಷ್ಠ 10,000 ರೂಪಾಯಿ ಈಗ ವಸೂಲಿ ಮಾಡ್ತಾ ಇದ್ದಾರೆ. ನಾವು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 100 ರೂಪಾಯಿ ಫೀಸು ಅಂದರೆ ಒಂದು 1,200ರಿಂದ 1,500 ರೂಪಾಯಿ ಒಳಗೆ ಅದೇ ಕಲಿಕೆಯನ್ನು ನಾವಿಲ್ಲಿ ಕಲಿಸ್ಲಿಕ್ಕಾಗತ್ತೆ ಅಂದ್ಬಿಟ್ಟು
NST ಟ್ರೈನಿಂಗ್ ಆಗಿರ್ತಕ್ಕಂಥ ಶಿಕ್ಷಕರನ್ನ ಅವ್ರನ್ನ ಹುಡುಕಿ ಆಯ್ಕೆ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿದ್ವಿ. ಅಲ್ಲಿ ಖಂಡಿತ ಈಗ 1ನೇ ಕ್ಲಾಸಿಗೆ ಬಂದಿರತಕ್ಕಂಥ ಮಕ್ಕಳು ನೀವು ಬೇರೆ ಕಾನ್ವೆಂಟ್ಗಳಿಗೆ ಹೋಲಿಕೆ ಮಾಡಿದ್ರು ಅದಕ್ಕಿಂತ ಉತ್ತಮವಾಗಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಪ್ರಗತಿಯನ್ನು ಹೊಂದಿದ್ದಾರೆ ಸರ್. ಅದು ತುಂಬ ಒಂದು ನಮಗೆ ಈಗ ಪ್ರಾರಂಭದಲ್ಲಿ ಕೇವಲ ಒಂದು 8 ಮಕ್ಕಳು ಮಾತ್ರ ಸಿಕ್ಕರು ನಮಗೆ. ಸ್ವಲ್ಪ ನಮಗೂ ಇದಾಯಿತು, ಹೇಗೆ ಬರೀ 8 ಮಕ್ಕಳಿಗೆ ಒಬ್ಬರು ಟೀಚರ್ಗೆ ಸಂಬಳ ಕೊಡೋದು ಹೇಗೆ, ಹಾಗೆಲ್ಲ ಪ್ರಾಬ್ಲಮ್ ಬಂತು. ಆಮೇಲೆ ಊಟದ, ಈಗ ಬೇರೆ ಮಕ್ಕಳು ಊಟ ಮಾಡ್ತಾಯಿದ್ವು ನಮ್ಮ ಶಾಲೆಯವರು 1ರಿಂದ 7ರವರೆಗೆ, ಆ ಮಕ್ಕಳಿಗೆ ಊಟದ ವ್ಯವಸ್ಥೆ ಅದೆಲ್ಲ ಯೋಚನೆ ಮಾಡಿದಾಗ ನಮ್ಮ ಅಧ್ಯಕ್ಷರು ಹೇಳಿದರು, ಊಟದ ಬಗ್ಗೆ, ರೈಸ್ ಬಗ್ಗೆ ಯೋಚನೆ ಮಾಡಿಬಿಡಿ, ಅಕ್ಕಿ ಬೇಕಾದ್ರೆ ಅವರು ನ್ಯಾಯಬೆಲೆ ಅಂಗಡಿ ಇದೆ ನಾನೇ ಕೊಡ್ತೀನಿ, ನೀವು ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಪ್ರಾರಂಭದಲ್ಲಿ ಹಾಗೆ ಹೇಳಿದರು. ಆಮೇಲೆ ಈ ನಮ್ಮ ಮಕ್ಕಳು ಕೊಡೋ ಅನ್ನದಲ್ಲಿ ಅವ್ರಿಗೂ ಸ್ವಲ್ಪ ಊಟವನ್ನು ಕೊಟ್ಟು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಒಟ್ಟು 30 ಮಕ್ಕಳಿದೆ ಸರ್ ಈ ವರ್ಷಕ್ಕೆ. 8 ಮಕ್ಕಳಿಂದ ಪ್ರಾರಂಭವಾದಂಥ LKG UKG ಇವತ್ತು 30 ಮಕ್ಕಳು ಬಂದಿದೆ. ಕಲಿಕೆಯಲ್ಲೂ ಕೂಡ ತುಂಬ ಚೆನ್ನಾಗಿದೆ ಆ ಮಕ್ಕಳು. ವ್ಯವಸ್ಥೆ ಮಾಡೋಕೆ ಒಂದೆಗೆರೆಗೆ ಇಲ್ಲಿಂದ ಹುಡುಗರು ಹೋಯ್ತಿದ್ರು. ಒಂದು ತಿಂಗಳಿಗೆ 350 ರೂಪಾಯಿ ಅವರು ಫೀಸ್ ತಕತ್ತಿದ್ರು. ಅದಕ್ಕೆ ಇಲ್ಲಿ ಬಡವ್ರ ಬಗ್ರು ಓದ್ಸೋಕಾಗ್ಲಿಲ್ಲ, ಎಲ್ಲ ಸುಮ್ಮನೆ ಆಗ್ಬಿಟ್ರು. ಅದಕ್ಕೆ ನಾವು ಅಧ್ಯಕ್ಷರು, ನಮ್ಮ ಹೆಡ್ ಮೇಸ್ಟ್ರು, ಇವರು ಎಲ್ಲ ಸೇರ್ಕೊಂಡು ಬನ್ನಿ ಇಲ್ಲಿ ಅಲ್ಲಿಗೆ ಹೋಗೋದು ಬೇಡಿ, ನಮ್ಮೂರಲ್ಲೇ ಓಪನ್ ಮಾಡಮ್ಮ, ನಮ್ಮ ಹುಡುಗರು ಇಲ್ಲೇನೆ ಮಾಡಲಿ ಅಂದ್ಬಿಟ್ಟು ನಾವೇ ಒಬ್ರು ಇಲ್ಲಿ ನಮ್ಮ ಟೀಚರ್ ಇದ್ರು, ಅವ್ರಿಗೆ ನೇಮಕ ಮಾಡಿ ನಾವು ಇಲ್ಲೇ ಓಪನ್ ಮಾಡಿ ಇಲ್ಲೇ ಇದು ಮಾಡೋದು. ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಮಕ್ಕಳು LKG UKG ಮುಗಿಸ್ಕೊಂಡ ತಕ್ಷಣ ನಮ್ಮ ಶಾಲೆಯಲ್ಲೇ 1ನೇ ತರಗತಿಗೆ ಅಡ್ಮಿಷನ್ ಆಗ್ತದೆ. ಆ ಮಕ್ಕಳು ಸ್ವಲ್ಪ ಒಳ್ಳೆ ಒಂದು ಇದು ಬರ್ತದೆ ಸರ್ ಎಜುಕೇಷನ್ ಬಗ್ಗೆ. ಅದರಿಂದ ಆ ಶಾಲೆ ನಾವು ಓಪನ್ ಮಾಡಬೇಕು ಅಂತ ನಾವು STMC ಸದಸ್ಯರು ನಾವೆಲ್ಲ ಕೂತು ಮಾತಾಡೋದು. ಅವ್ರು ನೀವು ಹೇಳ್ತಾ ಇರೋದು ಸರಿ, ಇದು ಮಾಡಿದ್ರೆ ಒಳ್ಳೇದು ಮಕ್ಕಳಿಗೆ, ನಮ್ಮ ಮಕ್ಕಳು ಚೆನ್ನಾಗಿ ಆಯ್ತವೆ ಅಂತ ಅಂದ್ಬಿಟ್ಟು ಬಂತು ಸರ್. ಅದರಿಂದ ನಾವು ಅದನ್ನು ಓಪನ್ ಮಾಡಿದ್ವಿ. ನಾವು ಈಗ ನೋಡ್ತಾ ಇರೋದ್ರಲ್ಲಿ ಚಂದಳ್ಳಿಯಿಂದ ಮಕ್ಕಳು ಬರ್ತಾರೆ, ಮನ್ನಕಳ್ಳಿಯಿಂದ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗಿಂತ ನಮ್ಮ ಮಕ್ಕಳು ತುಂಬ ಬೆಸ್ಟ್. ಇತರೆ ಆಟ ಪಾಠದಲ್ಲೂ ಅಷ್ಟೇ, ಓದೋದ್ರಲ್ಲೂ ಅಷ್ಟೇ, ಪ್ರತಿಯೊಂದು ಆಕ್ಟಿವಿಟೀಸಲ್ಲೂ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ. ಕಾರಣ ಏನು ಅಂತಂದರೆ ನಾವು ಈ ಥರ ಮಾಡೋದು. ಅವರು ಕೂಡ ಹಿಂಗೆ ಮಾಡಿದ್ರೆ ಆ ಮಕ್ಕಳು ಚೆನ್ನಾಗಿ ಬರ್ತಾರೆ ಅನ್ನೋದ್ರಲ್ಲಿ ಮಾತಿಲ್ಲ. ಈ ವರ್ಷ 24 ಮಕ್ಕಳಾಗಿದ್ದಾರೆ. ನಾ ಇದನ್ನ ಯಾವ ರೀತಿ ಮಾಡ್ತೀನಿ ಅಂದ್ರೆ, ನಾವು ಕಲಿಸ್ತಾ ಇರೋದು ನಮ್ಮ ಮಕ್ಕಳು ಎಷ್ಟು ಹೌದಾ, ನಾನ್ ಕಟ್ಬಿಡ್ತೀನಿ, ಸೇರ್ಸಲ್ಲ, ನಮ್ಮ ಮಗನ ಕಣಮ್ಮ, ನಮ್ಮ ಹತ್ರ ಅಷ್ಟು ಕೊಡಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಟ್ರು. ಆಯ್ತು, ನಾವು ಬಲವಂತದಿಂದ ಕರ್ಕೊಂಡು ಮಕ್ಕಳನ್ನ ಕೂರಿಸಿ ಪಾಠ ಮಾಡಕ್ಕಂತೂ ಆಗಲ್ಲ. ಸರಿ ಆಯ್ತು ಬಿಡಿ ಅಂತ ಹೇಳಿ ಸುಮ್ಮನೆ ಅವ್ರ ಮನೆ ಪಕ್ಕ ಹುಡುಗ ಕಲ್ತಿದ್ರು ನೋಡಿ, ಯಾಕೆ ನಮ್ಮ ಹುಡುಗ ಸೇರಿಸಬಾರ್ದು ಅಂತ 2 ತಿಂಗಳು ಬಿಟ್ಕೊಂಡು ಮತ್ತೆ ಅವರೇ ಬಂದು ಸೇರಿಸಿದ್ರು. ಹೀಗೆ ಇಲ್ಲಿಯ ಶಿಕ್ಷಕರು, SDMC ಹಾಗೂ ಗ್ರಾಮಸ್ಥರು ಮಕ್ಕಳ ಕಲಿಕೆಯ ಬಗ್ಗೆ ತೋರಿಸುತ್ತಿರುವ ಕಾಳಜಿ ಪ್ರಶಂಸನೀಯ ಹಾಗೂ ಮಾದರಿ.
ನಾವು ಮೊದಲು LKG UKGನ ಕಾನ್ವೆಂಟ್ ಸ್ಕೂಲಲ್ಲಿ ಕಳಿಸ್ತಾ ಇದ್ದೋ. ಈಗ ನಮ್ಮ ಸ್ಕೂಲ್ನಲ್ಲೇ ಗೌರ್ಮೆಂಟ್ ಸ್ಕೂಲ್ನಲ್ಲೇ ಈ ರೀತಿಯಾಗಿ LKG UKGನ ಸ್ಟಾರ್ಟ್ ಮಾಡ್ತಾ ಇರೋದು ತುಂಬ ಅನುಕೂಲ ಆಗಿದೆ. ನಮ್ಮ ಮಕ್ಕಳು ತುಂಬ ಕಲಿತಾ ಇದೆ. ಸರ್ಕಾರಿ ಸ್ಕೂಲಲ್ಲೇ LKG UKG ಮಾಡಿದ್ರಿಂದ ಪರವಾಗಿಲ್ಲ, ಅನುಕೂಲ ಆಗುತ್ತೆ, ಚೆನ್ನಾಗಿ ಕಲಿತಾವ್ರೆ ನಮ್ಮ ಮಕ್ಕಳು. ಈಗ ಸರ್ಕಾರಿ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರೋದು ಬೇರೆ ಕಡೆ ಎಲ್ಲೂ ವ್ಯವಸ್ಥೆ ಈ ಥರ ಮಾಡಿಲ್ಲ, ಈ ಊರಲ್ಲಿ ಈ ಥರ ಮಾಡಿದ್ದಾರೆ. ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇದೆ, ತುಂಬ ಚೆನ್ನಾಗಿ ಓದ್ತಾರೆ ಮಕ್ಕಳು. ನಮ್ಮಿಬ್ಬರು ಮಕ್ಕಳನ್ನು ಅಲ್ಲಿಗೆ ಕಳಿಸ್ತಾ ಇರೋದು. ಮುಂದಿನ ಸಲ ನಿಜ ಥರ ಇರ್ಬೇಕು ಅಂತ ಆಸೆ ನಮ್ಮ ಬಯಸೋದು. ನಮ್ಮ ಮಕ್ಕಳು ಈ ನಮ್ಮ ಕಲ್ಲೊಡೆ ಕೆಲಸ ಬೇಡ ಅಂತ ಅದೇನೋ ಒಂದು ಅವ್ರ ಹೀಗೆ ಇಲ್ಲಿಯ ಎಲ್ಲ ಮಕ್ಕಳ ಹಾಗೂ ಪೋಷಕರ ಕನಸುಗಳ ಬೆನ್ನೆಲುಬಾಗಿ ನಿಂತಿರುವುದು ಬ್ಯಾಡರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ.